ನಮಸ್ತೆ ಗೆಳೆಯರೆ. ಅನೇಕ ಸಾರಿ ನನಗೆ ಈ ಕೆಲಸ ಬೇಡ ಅಂತ ಅನಿಸಿದೆ, ವೃತ್ತಿನೇ ಬೇಡ. ಅಷ್ಟೇ ಅಲ್ಲ, ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ವಿಡಿಯೋ ಅಪ್ಲೋಡ್ ಮಾಡೋದು ಬೇಡ, ಸಾಕಪ್ಪ ಅಂತ ಅನಿಸಿದೆ. ಸಾಕು ಅನಿಸಿದ್ಮೇಲೆ ಬಿಟ್ಬಿಡಬೇಕು ಅಂತ ಅನಿಸಿದ್ಮೇಲೆ ಬೇಸರದಿಂದ ಇದ್ದೆ. ಆ ಸಮಯದಲ್ಲಿ ನನಗೆ ಒಂದು ಪುಸ್ತಕದಲ್ಲಿ ಒಂದು ಕವನ ಸಿಕ್ತು. ಆ ಕವನ ಓದಿದೆ, ಇನ್ನೊಂದು ಸಾರಿ ಓದಿದ ಮೇಲೆ ನನ್ನ ಆಲೋಚನಾ ಕ್ರಮನೇ ಬೇರೆ ಆಯಿತು. ನನ್ನ ಮನಸ್ಥಿತಿನೇ ಪೂರ್ಣವಾಗಿ ಬದಲಾವಣೆ ಆಯಿತು. ಇಲ್ಲ, ನನ್ನ ಜೀವನದಲ್ಲಿ ಯಶಸ್ಸಾಗಬೇಕು, ನನ್ನ ವೃತ್ತಿಯಲ್ಲಿ ಯಶಸ್ಸಾಗಬೇಕು, ಬಹಳ ಮುಖ್ಯವಾದ ವಿಡಿಯೋಗಳನ್ನು ಜನರಿಗೆ ತಲುಪಿಸ್ಬೇಕು ಅಂತಕ್ಕಂಥ ಒಂದು ಬದ್ಧತೆ ಬಂತು, ಛಲ ಬಂತು, ಮತ್ತೆ ಪ್ರಯತ್ನಿಸೋಣ ಅಂತಕ್ಕಂಥ ಮನಸ್ಸಾಯಿತು. ನಿಮ್ಮ ಜೀವನದಲ್ಲೂ ಏನಾದರೂ ಆ ರೀತಿ ಅನಿಸಿದೆಯಾ? ಯಾವಾಗಾದರೂ ಸಾಕಪ್ಪ ಅನಿಸಿದೆಯಾ? ಓದೋದು ಸಾಕಪ್ಪ ಅನಿಸಿದೆಯಾ? ಅಥವಾ ವ್ಯಾಪಾರ ಮಾಡೋದು ಸಾಕು ಅನಿಸಿದೆಯಾ? ಆ ವೃತ್ತಿನೇ ಬೇಡ ಅಂತ ಅನಿಸಿದೆಯಾ? ನಿಮ್ಮ ಹುಚ್ಚನ್ನು ಬಿಡಬೇಕು ಅಂತ ಅನಿಸಿದೆಯಾ? ಹಾಗಿದ್ದರೆ ನಿಮಗೆ ಈ ಕವಿ ಮತ್ತು ಈ ಕವಿಯ ಕವನ ಭಾಳ ಮುಖ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಮುಂದೆ ಪುನಃ ಪ್ರೇರಣೆ ನೀಡ್ತಕ್ಕಂಥ, ಜೀವನೋತ್ಸವವನ್ನು ತುಂಬತಕ್ಕಂಥ ಮತ್ತು ಬದ್ಧತೆಯನ್ನು ಉಂಟು ಮಾಡ್ತಕ್ಕಂಥ ಆ ಕವನವನ್ನು ಓದ್ತೇನೆ. ಕೇಳಿ, ಮಧ್ಯದಲ್ಲಿ ಬಿಡಬೇಡಿ, ಕೊನೆಯವರೆಗೆ ಕೇಳಿ. ಭಾಳ ಮುಖ್ಯವಾಗಿ ಕೊನೆಗೆ ಒಂದು ವಿಷಯ ಹೇಳ್ತೇನೆ, ಹಾಗಾಗಿ ಈ ಕವನವನ್ನು ತಾವು ಕೇಳಬೇಕು. ಈ ಕವನದ ಶೀರ್ಷಿಕೆನೇ ಡೋಂಟ್ ಕ್ವಿಟ್. ಹೆನ್ಸ್ ಐ ರಿಕ್ವೆಸ್ಟ್ ನಾಟ್ ಟು ಕ್ವಿಟ್ ಟಿಲ್ ದಿ ಎಂಡ್ ಆಫ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ದ ಆಥರ್, ಇದರ ಯಾರು ಕರ್ತರು ಅಂದರೆ ಅಮೆರಿಕಾದ ಕವಿ, ಜನರ ಕವಿ, ಪ್ರೇರಣಾ ಕವಿ ಅಂತ ಹೆಸರು ಪಡೆದಂಥ ಎಡ್ವರ್ಡ್ ಆಲ್ಬರ್ಟ್ ಗೆಸ್ಟ್. ಅವರು 11,000 ಪದ್ಯಗಳನ್ನು, ಕವನಗಳನ್ನು ರಚನೆ ಮಾಡಿದ್ದಾರೆ ಮತ್ತು ಅದ್ಭುತವಾದ ಪ್ರೇರಣೆಯನ್ನು ಜನರಿಗೆ ಕೊಟ್ಟಿದ್ದಾರೆ. ಅಂತಹ ಒಂದು ಪ್ರೇರಣೆಯ ವಿಶಿಷ್ಟವಾದ ಕವಿತೆ ಡೋಂಟ್ ಕ್ವಿಟ್. ಈಗ ಆ ಕವಿತೆಯನ್ನು ನಾವು ಒಟ್ಟಿಗೆ ಕೇಳೋಣ, ಪ್ರೇರಣೆಯನ್ನು ಬಿಡೋಣ. ಕೈ ಚೆಲ್ಲಬೇಡ, ಇದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿಕೊಟ್ಟವರು, ಡೋಂಟ್ ಕ್ವಿಟ್ ಅನ್ನು ಭಾಷಾಂತರ ಮಾಡಿಕೊಟ್ಟಂಥವರು ನಮ್ಮ ಹಿರಿಯ ಸ್ನೇಹಿತರಾದ ಪ್ರೊಫೆಸರ್ ಚೆನ್ನಪ್ಪ ಬರಗಿಡದ್ ಹಾಗೂ ಪ್ರೊಫೆಸರ್ ಎಸ್ ಶ್ರೀನಾಥ್ ಅವರಿಗೆ ಧನ್ಯವಾದವನ್ನು ನೀಡಿ ಈ ಕವನವನ್ನು ಆರಂಭಿಸ್ತಾ ಇದ್ದೇನೆ. ಎಲ್ಲವೂ ಬಹು ಕಷ್ಟವೆನಿಸಿ ಬಸವಳಿದು ಕಾಲೆಳೆದು ಸಾಗುತ್ತಿರುವಾಗ ಬಂಡವಾಳದ ಬಲವಿಲ್ಲದೆ ಋಣದ ಭಾರವೇ ಹೆಚ್ಚಾದಾಗ, ಎಂತೆಂಥ ವ್ಯತ್ಯಾಸಗಳು ಜೀವನದಲ್ಲಿ ಉಂಟಾಗುತ್ತೆ ನೋಡಿ. ಬಂಡವಾಳದ ಬಲವಿಲ್ಲದೆ ಋಣದ ಭಾರವೇ ಹೆಚ್ಚಾದಾಗ ಮಂದಹಾಸ ಸೂಸುವ ಮನವಿದ್ದರೂ ನಿಟ್ಟುಸಿರು ಬಿಡುವಂತೆ ಆದಾಗ, ಚಿಂತೆ ಪಾತಾಳಕ್ಕೆ ತಳ್ಳುತ್ತಿರುವಾಗ ಬೇಕೆನಿಸಿದರೆ ಸ್ವಲ್ಪ ವಿರಮಿಸು. ಚಿಂತೆ ಪಾತಾಳಕ್ಕೆ ತಳ್ಳುತ್ತಿರುವಾಗ ಬೇಕೆನಿಸಿದರೆ ಸ್ವಲ್ಪ ಸಮಯ ವಿರಮಿಸು. ಆದರೆ ಕೈ ಚೆಲ್ಲಬೇಡ ಗೆಳೆಯ, ಕೈ ಚೆಲ್ಲಬೇಡ. ಬದುಕಿನ ಪಾಠದಿಂದ ನಾವೆಲ್ಲ ಕಲಿತಿರುವಂತೆ ತನ್ನ ತಿರುವು ಮುರುವುಗಳೊಂದಿಗೆ ಜೀವನ ವಿಚಿತ್ರವೇ ಹೌದು. ಜೀವನದಲ್ಲಿ ಏರುಪೇರು ಸಹಜ, ಅರ್ಥ ಮಾಡ್ಕೋ. ನಿಮ್ಮ ಯತ್ನಕ್ಕೆ ಅಂಟಿಕೊಂಡಿದ್ದರೆ ಸ್ವಲ್ಪದರಲ್ಲಿ ಗೆಲುವನ್ನು ಪಡೆಯಬಹುದಾದ ಕೆಲವರು ಸೋಲಪ್ಪಿ ಕೈ ಚೆಲ್ಲುತ್ತಾರೆ. ಯತ್ನಕ್ಕೆ ಅಂಟಿಕೊಂಡಿದ್ದರೆ ಸ್ವಲ್ಪದರಲ್ಲಿ ಗೆಲುವನ್ನು ಪಡೆಯಬಹುದಾದ ಕೆಲವರು ಸೋಲೊಪ್ಪಿಕೊಳ್ಳುತ್ತಾರೆ, ಕೈ ಚೆಲ್ಲುತ್ತಾರೆ. ಪ್ರಗತಿ ಮಂದಗತಿಯಾಯ್ತೆಂದು ಕೈ ಬಿಡಬೇಡ, ಇನ್ನೊಂದೇ ಏಟಿಗೆ ಗೆಲ್ಲಬಹುದು. ಹಾಗಾಗಿ ಮಧ್ಯದಲ್ಲಿ ಕೈ ಬಿಡಬಾರದು. ದಾರಿ ತಪ್ಪಿ ಎದೆಗುಂದಿದ ಮನಕ್ಕೆ ಸಮೀಪವಿರುವ ಗಮ್ಯ ಗಾವುದ ದೂರ ಎನಿಸಬಹುದು. ಸುಸ್ತಾಗಿ ಅಯ್ಯೋ ಸಿಕ್ಕಾಪಟ್ಟೆ ದೂರ ಇದೆ, ಇನ್ನೂ ಸಿಕ್ಕಾಪಟ್ಟೆ ಪ್ರಯತ್ನ ಪಡಬೇಕು ಅಂತ ಅನಿಸಿರ್ಬೋದು. ಪ್ರಗತಿ ಮಂದಗತಿಯಾಯಿತೆಂದು ಕೈ ಬಿಡಬೇಡ, ಇನ್ನೊಂದೇ ಏಟಿಗೆ ಗೆಲ್ಲಬಹುದು. ದಾರಿ ತಪ್ಪಿ ಎದೆಗುಂದಿದ ಮನಕ್ಕೆ ಸಮೀಪವಿರುವ ಗಮ್ಯ ಗಾವುದ ದೂರವೆನಿಸಬಹುದು. ಹಲವು ಬಾರಿ ಗೆಲುವಿನ ಪಾರಿತೋಷಕ ಕೈಗೆ ಎಟಕುವಂತಿರುವಾಗ ನೇನು ಕೈ ಸಿಕ್ಬಿಡುತ್ತೆ. ಅಂಥ ಸಮಯದಲ್ಲಿ ಕೆಲವರು ಸೋಲೊಪ್ಪಿಕೊಳ್ಳುವರು. ಸೋಲಿನ ಕಾರ್ಮೋಡ ಆವರಿಸಿಕೊಂಡ ನಂತರ
ತಡವಾಗಿ ಅರಿವಾಗಬಹುದು. ತಡವಾಗಿ ಅರಿವಾಗಬಹುದು. ತಾನು ಗೆಲುವಿನ ಕಿರೀಟಕ್ಕೆ ಎಷ್ಟು ಸಮೀಪವೆಂದೆನಿಸಬಹುದು. ಸೋಲಿನ ಕಾರ್ಮೋಡ ಆವರಿಸಿಕೊಂಡ ನಂತರ ತಡವಾಗಿ ಅರಿವಾಗಬಹುದು. ತಾನು ಗೆಲುವಿನ ಕಿರೀಟಕ್ಕೆ ಎಷ್ಟು ಸಮೀಪ ಇದ್ದೇನೆಂದು. ಸೋಲನ್ನು ಬುಡಮೇಲು ಮಾಡಿದರೆ ಗೆಲುವಿನ ದರ್ಶನವಾಗುವುದು. ಸೋಲನ್ನು ಬುಡಮೇಲು ಮಾಡಿದರೆ ಗೆಲುವಿನ ದರ್ಶನವಾಗುವುದು. ಕಾರ್ಮೋಡದಲ್ಲಿನ ಬೆಳ್ಳಿ ರೇಖೆಯಂತ ಗೆಲುವು ಹೇಗಿರುತ್ತೆ? ಕಾರ್ಮೋಡದಲ್ಲಿನ ಬೆಳ್ಳಿ ರೇಖೆಯಂತೆ. ಸೋಲನ್ನು ಬುಡಮೇಲು ಮಾಡಿದರೆ ಗೆಲುವಿನ ದರ್ಶನವಾಗುವುದು ಕಾರ್ಮೋಡದಲ್ಲಿನ ಬೆಳ್ಳಿ ರೇಖೆಯಂತೆ. ಸಾಧನೆಯ ಶಿಖರಕ್ಕೆ ಎಷ್ಟು ಸಮೀಪ ಎಂಬುದು ಅರಿವಾಗದಿರಬಹುದು. ಸಾಧನೆಯ ಶಿಖರಕ್ಕೆ ಎಷ್ಟು ಸಮೀಪ ಎಂಬುದು ಅರಿವಾಗದಿರಬಹುದು. ಬಹುದೂರ ಎನಿಸುವುದು ಕೂಡ ಅತಿ ಸನಿಹದಲ್ಲಿ ಇರಬಹುದು. ತುಂಬ ದೂರ ಇದೆಯಪ್ಪ, ತುಂಬ ಕಷ್ಟಪಡಬೇಕನ್ನೋದು ತುಂಬ ಸುಲಭವಾಗಿ ಹತ್ತಿರದಲ್ಲೇ ಸಿಗ್ಬೋದು. ಸೋಲಿನ ಪ್ರಪಾತಕ್ಕೆ ಬೀಳುವೆ ಎಂದೆನಿಸಿದರು. ಇಲ್ಲ, ನನ್ನ ಕೈಲಿ ಆಗೋದೇ ಇಲ್ಲ, ಕೆಳಗಡೆ ಬಿದ್ದೋಗ್ತೀನಿ. ಸೋಲಿನ ಪ್ರಪಾತಕ್ಕೆ ಬೀಳುವೆ ಎಂದೆನಿಸಿದರು. ಹೋರಾಟಕ್ಕೆ ಅಂಟಿಕೊಂಡಿರು. ಪರಿಸ್ಥಿತಿ ಸಂಪೂರ್ಣ ತದ್ವಿರುದ್ಧ ಎನಿಸಿದರು. ಇಲ್ಲ, ಏನು ಅನುಕೂಲ ಆಗ್ತಾ ಇಲ್ಲ. ಪರಿಸ್ಥಿತಿ ಸಂಪೂರ್ಣ ತದ್ವಿರುದ್ಧ ಎನಿಸಿದರು. ಸೋಲಪ್ಪದಿರು, ಕೈ ಚೆಲ್ಲದಿರು. ಸೋಲೊಪ್ಪಿ ಕೈ ಚೆಲ್ಲದಿರು. ಕೈ ಚೆಲ್ಲಬೇಡ ಗೆಳೆಯ, ಸೋಲೊಪ್ಪಬೇಡ. ಕೈ ಚೆಲ್ಲಬೇಡ ಗೆಳೆಯ, ಸೋಲೊಪ್ಪಬೇಡ. ಸ್ನೇಹಿತರೆ, ನೋಡಿ ಎಂಥ ಅದ್ಭುತವಾದ ಕವನವನ್ನು ಎಡ್ವರ್ಡ್ ಆಲ್ಬರ್ಟ್ ಗೆಸ್ಟ್ ಅವರು ನೀಡಿದ್ದಾರೆ. ನಮಗೆ ಜೀವನದಲ್ಲಿ ಅನೇಕ ಸಾರಿ ಬಹಳ ಮುಖ್ಯವಾದ ಅಂಶವನ್ನು ಈ ಕವನದಲ್ಲಿ ನಾವು ಗಮನಿಸೋದಾದರೆ, ನಾವು ನಿರಂತರವಾದ ಪ್ರಯತ್ನವನ್ನು ಮಾಡಬೇಕು, ಮಧ್ಯದಲ್ಲಿ ಬಿಡಬಾರ್ದು. ಹಾಗೆ ನಮ್ಮ ಗುರಿ ಏನಿದೆ, ನಾವು ಏನನ್ನು ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೇವೆ, ಮತ್ತು ಜೀವನದಲ್ಲಿ ಯಾವ ಒಂದು ಮುಖ್ಯವಾದ ಗುರಿಯನ್ನು ಇಟ್ಟುಕೊಂಡು ಪ್ರಯತ್ನ ಪಡ್ತಾ ಇದ್ದೇವೆ, ಅವನ್ನು ಮಧ್ಯದಲ್ಲಿ ಎಷ್ಟೇ ಕಷ್ಟ ಬಂದರೂ, ಸೋಲುಂಟಾದರೂ, ಖಿನ್ನತೆ ಉಂಟಾದರೂ ಬಿಡದಂಗೆ ಪಟ್ಟು ಹಿಡಿದು ಸಾಧಿಸಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ. ಇಲ್ಲಿ ನಾವು ವಿದ್ಯಾರ್ಥಿಗಳಾಗಿ, ನೌಕರರಾಗಿ, ಪ್ರಜೆಗಳಾಗಿ, ವ್ಯಾಪಾರಿಗಳಾಗಿ ಕಲಿಯೋದು ಅಂತ ಅಂದರೆ ನಿರಂತರವಾದ ಪ್ರಯತ್ನವನ್ನು ಹಾಕ್ತಲೇ ಹೋಗಬೇಕು. ನಮಗೇನು ಗುರಿ ಸಾಧಿಸಬೇಕು ಅಂತ ಇದೆ ಅದರ ಹಿಂದೆ ಹೋಗಲೇಬೇಕು. ಎರಡನೇದು, ಸ್ವಲ್ಪ ತಾಳ್ಮೆ ಇರಬೇಕು. ತಾಳ್ಮೆ ಇದ್ದಾಗ ನಾವು ಮತ್ತೆ ಉತ್ಸಾಹದಿಂದ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಸಮಯದಲ್ಲಿ ನನಗೆ ಒಂದು ನೆನಪು ಬರುತ್ತೆ. ಕಳೆದ ವರ್ಷ ಹೆಚ್ಚಿನ ಮಳೆ ಬಂದಂಥ ಸಂದರ್ಭದಲ್ಲಿ ಕೈದಾಳದ ಒಂದು ದೊಡ್ಡ ಕೆರೆಯ ಕೋಡಿ ಹರಿದಾಗ ಅದರ ಜಲಪಾತವನ್ನು ನೋಡಬೇಕು ಅಂತ ಹೇಳಿ ಇಂಜಿನಿಯರಿಂಗ್ ಕಾಲೇಜಿನ ಒಬ್ಬ ವಿದ್ಯಾರ್ಥಿನಿ ಅದರ ಹತ್ತಿರ ಹೋಗಿ ಜಲಪಾತವನ್ನು ತನ್ನ ಸೆಲ್ಫಿನಲ್ಲಿ ಹಿಡಿಲಿಕ್ಕೆ, ರೀಲ್ ಮಾಡಲಿಕ್ಕೆ ಹೋಗಿ ತಪ್ಪಿ ಕೆಳಗಡೆ ಬಿದ್ದೋಲ್ಲ. ಅದು ಸಂಜೆ ಆಗಿತ್ತು, ಯಾರೂ ರಕ್ಷಣೆ ಕೊಡಲಿಕ್ಕೆ ಆಗಲಿಲ್ಲ. ಆ ಪ್ರಪಾತ ಮತ್ತು ಜಲಪಾತದ ನೀರು ಭೋರ್ಗರೆ ಇರುವ ಶಬ್ದ ಕತ್ತಲ ಆವರಿಸ್ತು. ಆಕೆ ಹೇಳ್ತಾ ಇದ್ಲು, ನಾನು ಆ ಬಂಡೆಗೆ ಅಂಟ್ಕೊಂಡೆ, ಕತ್ತಲ ಆವರಿಸ್ತು, ಕಾಡಿನ ಪ್ರಾಣಿಗಳು ಬರಬಹುದು ಅನ್ನೋ ಒಂದು ಭಯ ಇತ್ತು, ಯಾವುದೇ ಭೋರ್ಗರತೆ ನೀರು ಹೆಚ್ಚಾಗಿ ನಾನು ಕೊಚ್ಕೊಂಡು ಹೋಗ್ಬೋದು ಅಂತ ಅನ್ನಿಸ್ತಾ, ಆದರೂ ಸಹ ಇರುವ ನನ್ನ ವಸ್ತುಗಳಿಂದ ಬಹಳ ಭದ್ರವಾಗಿ ಆ ಬಂಡೆಗೆ ಅಂಟಿಕೊಂಡೆ. ಕತ್ತಲು ಎಷ್ಟೇ ಗಾಢಾಂಧಕಾರ ಆದ್ರೂ ಬೆಳಕು ಬಂದೇ ಬರುತ್ತೆ. ಸೂರ್ಯನ ಬೆಳಕು ಬಂದಾಗ ನಾನು ಸ್ವಲ್ಪ ಧೈರ್ಯವಾಗಿ ಕಿರ್ಚಿಕೊಂಡ್ರೆ, ಶಬ್ದ ಮಾಡಿದ್ರೆ ಯಾರಾದರೂ ಬರ್ತಾರೆ, ರಾತ್ರಿ ಕಳೆದೋದಂಥ ಮಗುವನ್ನು ಹುಡುಕ್ಲಿಕ್ಕೆ ಬಂದೇ ಬರ್ತಾರೆ ಅಂತಕ್ಕಂಥ ಆಸೆ ಇಟ್ಕೊಂಡಿದ್ದೆ. ಹಾಗಾಗಿ ಜನರು ಬೆಳಗ್ಗೆ ಬಂದರು, ನನ್ನನ್ನು ರಕ್ಷಣೆ ಮಾಡಿದ್ರು ಅಂತ ಹೇಳಿದ್ರು. ಸ್ನೇಹಿತರೆ, ಹಾಗೆ ನಮ್ಮ ಜೀವನದಲ್ಲಿ ನಾವು ರ್ಯಾಂಕ್ ಪಡಿಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿರ್ಬೋದು. ಮಧ್ಯ ತೊಂದರೆಗಳಾಗ್ಬೋದು, ಕಷ್ಟ ಆಗ್ಬೋದು, ಕೆಲವು ವಿಷಯಗಳು, ಅವೆಲ್ಲವನ್ನು ದಾಟಿ ಎದುರಿಸಿ, ಸವಾಲನ್ನು ಎದುರಿಸಿ ಪ್ರಯತ್ನ ಪಟ್ಟಿದ್ದೆ. ಆದರೆ ಮಧ್ಯೆ ಎಲ್ಲೂ ಬಿಡದೆ ಹೋದರೆ, ಛಲ ಸಾಧಿಸಿದ್ರೆ, ಸಮಸ್ಯೆಗೆ ಪರಿಹಾರಗಳನ್ನು ಹುಡುಕೊಂಡ್ರೆ ಯಶಸ್ಸು ನಿಮ್ಮದು, ನಮ್ಮದು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಆ ರೀತಿಯ ಖಿನ್ನತೆ ಉಂಟಾದ ಸಮಸ್ಯೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಅವನ್ನು ಅಪ್ಲೋಡ್ ಮಾಡಿ. ನಾನು ಮುಖ್ಯವಾಗಿ ಇದೇ ರೀತಿಯ ಅಥವಾ ಇದಕ್ಕಂತೂ ಅದ್ಭುತವಾದ ಕವನಗಳನ್ನು ವಾಚನ ಮಾಡಿ ವಿವರಣೆ ಕೊಡಲಿಕ್ಕೆ ನಿರಂತರವಾದ ಪ್ರಯತ್ನ ಮಾಡ್ತೇನೆ. ಮತ್ತು ವಿಶೇಷವಾಗಿ ನಿಮಗೆ ಇದು ಇಷ್ಟ ಆದರೆ ದಯವಿಟ್ಟು ಇದನ್ನು ಬೇರೆಯವರಿಗೆ ಫಾರ್ವರ್ಡ್ ಮಾಡಿ, ಲೈಕ್ ಮಾಡಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ಎಚ್ ಎಸ್ ನಿರಂಜನಾರಾಧ್ಯ ಹಿಯರ್. ಥ್ಯಾಂಕ್ ಯು.